ನಮಸ್ತೆ ಸ್ನೇಹಿತರೆ, ಇದು ನನ್ನ ಮನೆ ಹತ್ರ ಇರುವಂಥ ಮಿನಿ ಗಾರ್ಡನ್ ಅಂತ. ನನ್ನ ಮನೇಲಿ ದಿನ ಪೂಜೆ ಮಾಡೋದಕ್ಕೆಲ್ಲನೂ ಇದೇ ಫ್ಲವರ್ಸ್ನ ನಾನು ಯೂಸ್ ಮಾಡೋದು. ನಾನೇ ಬೆಳ್ಕೊಂಡಿದ್ದೀನಿ ಇದನ್ನೆಲ್ಲ. ನೋಡಿ, ಈ ಥರ ಎಲ್ಲ ಕನಕಾಂಬರ, ದಾಸವಾಳ, ಕಲರ್ ದಾಸವಾಳಸ್ ಇದ್ದಾವೆ. ಮತ್ತು ತುಳಸಿ ಸಹಿತನೂ ಹಾಕ್ಕೊಂಡಿದ್ದೀನಿ. ಇದೊಂದು ನನ್ನ ಮಿನಿ ಗಾರ್ಡನ್. ಕನಕಾಂಬರದ ಗಿಡನೂ ಸಹಿತ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನರ್ಸರಿಲಿ ತಂದು ಗಿಡನ ನಾನು ನಾಟಿ ಮಾಡ್ಕೊಂಡಿದ್ದು. ಬಟ್ ಇವಾಗ ಒಂದು ಹೊಸ ಪ್ರಯೋಗ ಅನ್ನೋದು ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ಮಾಡಿದ್ದೆ ಲಾಸ್ಟ್ ಟೈಮು ಅದು. ಬಟ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಲ್ಲಿ ಕ್ರಿಕೆಟ್ ಆಡಬೇಕು ಅಂತ ಹೋಗ್ಬಿಟ್ಟು ಇಲ್ಲಿರೋವಂಥ ಕನಕಾಂಬರ ಗಿಡಗಳನ್ನ ಎಲ್ಲನೂ ಕಟ್ ಮಾಡಿಬಿಟ್ಟಿದ್ರು. ಅಂದರೆ ಗಿಡದ ಮೇಲೆ ಬಾಲ್ ಬಿದ್ದು ಎಲ್ಲ ಕಟ್ಟಾಗಿಬಿಟ್ಟಿತ್ತು. ಆ ಕಟ್ಟಾಗಿಬಿಟ್ಟಿದ್ದಕ್ಕೆ ಏನಾಯಿತು, ನನಗೆ ಆ ಗಿಡ ಕಟ್ಟಾಗಿದ್ದಕ್ಕೆ ಹೊಟ್ಟೆ ಉರಿಯಿತು. ತುಂಬ ಬೇಜಾರಾಯಿತು. ಅಯ್ಯೋ, ಇಷ್ಟೊಂದು ಗಿಡ ದೊಡ್ಡದು ಮಾಡ್ಕೋಬೇಕು ಅಂತಂದರೆ ಎಷ್ಟು ಕಷ್ಟಪಡಬೇಕು ನಾನು, ಪಾಪ ಅದು ಎಷ್ಟು ಶ್ರಮ ಪಡುತ್ತೆ ಅಂತೇಳಿ ಏನೋ ಒಂಥರ ಬೇಜಾರಾಗಿತ್ತು. ಅದನ್ನು ಏನು ಮಾಡಿದೆ, ಕೇವಾ ಕೈಪೋ ಇಂಡಸ್ಟ್ರೀಸಲ್ಲಿ ಸಿಗೋವಂಥ ಆಗ್ರೋ ಯುಮಿಕ್ ಅನ್ನೋದನ್ನು ನೋಡಿ ಆ ಕಡೆ ಇಟ್ಟಿದ್ದೀನಿ ಡಬ್ಬಿಲಿ. ಆ ಯುಮಿಕ್ಕನ್ನು ಡಿಪ್ ಮಾಡಿಬಿಟ್ಟು ಭೂಮಿ ಒಳಗೆ ನಾಟಿ ಮಾಡಿದೆ. ಆ ನಾಟಿ ಮಾಡಿದ್ಮೇಲೆ ಬಂದಂಥ ರಿಸಲ್ಟ್ ಎಂಥದ್ದು ಅಂದರೆ 10 days ರಿಸಲ್ಟು ನೋಡಿ, ಇಲ್ಲೇ ಇದೆ. ಮತ್ತು ಇನ್ನೊಂದಿದೆ. ಇಲ್ಲೊಂದಿದೆ. ಈಗೊಂದು ಬರ್ತಾ ಇದೆ ನೋಡಿ ಇಲ್ಲಿ. ಈಗ ಹಸ್ರಿಗಿದೆ. ಈಗ ಚಿಗುರೊಡೆಯುತ್ತೆ. ಇದು ಕಣ್ಣಾಗಿದ್ದಾವೆ ಇದಕ್ಕೆಲ್ಲ. ನೆಕ್ಸ್ಟ್ ಈಗ ನಾನು ಅದಾದಮೇಲೆ ನನಗೆ ಖುಷಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಸ್ವಲ್ಪ ನಾಟಿ ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾಸ್ ಬಂದಿರುತ್ತಲ್ಲ ಗಿಡದಲ್ಲೆಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇವಾಗ ಅದನ್ನು ಈ ಯುಮಿಕಲ್ಲಿ ಡಿಪ್ ಮಾಡಿಬಿಟ್ಟು ನಾಟಿ ಮಾಡ್ತೀನಿ. ನಾಟಿ ಮಾಡಿದ್ಮೇಲೆ ಇದು ಹೇಗೆ ಬಂತು ಅಂತ ಹೇಳಿ ವೀಡಿಯೋಸ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.